ಮತ್ತು ಸಾಕ್ಷರತಾ ಸಚಿವರನ್ನ ಪ್ರಶ್ನೆ ಸಂಖ್ಯೆ 157 ಕೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಇರೋದು 2015ರ ನಂತರ ಪ್ರಾಥಮಿಕ ಪ್ರೌಢ ಮತ್ತು PU ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳನ್ನು ತುಂಬುತ್ತಾ ಇಲ್ಲ. 10-11 ವರ್ಷದಿಂದ ಇವು ಖಾಲಿ ಇದಾವೆ. ಬಹಳ ಕಷ್ಟವನ್ನ ಈ ಅನುದಾನಿತ ಶಾಲಾ ಕಾಲೇಜುಗಳು ಅನುಭವಿಸ್ತಾ ಇದ್ದಾರೆ. ಬಹಳ ವಿಳಂಬ ಮಾಡಿದ್ರಿ, ತುಂಬಬೇಕು ಅಂತ ನಂದು ಕಳೆದ ಅನೇಕ ಸದನಗಳಲ್ಲಿ ಈ ಪ್ರಶ್ನೆ ಮಾಡಿದಾಗ 7-8-2024 ಒಂದು ಆದೇಶ ಹೊರಡಿಸಿ ತುಂಬಲಿಕ್ಕೆ ಅನುಮತಿ ಕೊಟ್ಟರು. ತದನಂತರ ಒಂದು 3 ತಿಂಗಳ ನಂತರ 25-11-2024 ಸರ್ ಅದನ್ನೇ ಅಲೆ ಬರ್ತದೆ. ಒಳ ಮೀಸಲಾತಿಯ ಕಾರಣದಿಂದ ಇವು ಯಾವ ಹುದ್ದೆಗಳನ್ನ ತುಂಬಬಾರದು ಅಂತ ಹೇಳಿ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿಸಿದ್ರು. ನನ್ನ ಪ್ರಶ್ನೆ ಏನಂತಂದ್ರೆ, ಸರ್ ಒಳ ಮೀಸಲಾತಿ ಪರವಾಗಿ ನಾವು ಇದ್ದೀವಿ, ಅದರೊಳಗೇನು ಎರಡು ಮಾತಿಲ್ಲ. ಈ ಇಷ್ಟೆಲ್ಲ ಹುದ್ದೆಗಳನ್ನ ಖಾಲಿ ಇನ್ನು ಎಷ್ಟು ವರ್ಷ ನೀವು ಇಡಬೇಕಂತ ಮಾಡಿದ್ರಿ? ಎಷ್ಟು ವರ್ಷ ನೀವು ಇದೇ ರೀತಿ ಖಾಲಿ ಹುದ್ದೆಗಳನ್ನ ಮುಂದುವರಿಸಬೇಕಂತಿದ್ದೀರಿ? ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಮಾನ್ಯ ಅಧ್ಯಕ್ಷರೇ 7,825 ಹುದ್ದೆಗಳು ಖಾಲಿ ಇದಾವ, ಅಲ್ಲಿ ಎಕ್ಸೆಸ್ ಇದಾವ ಅಂತ ಹೇಳ್ತಾರೆ. ಅದ್ರ ಪ್ರಶ್ನೆ ಏನಂತಂದ್ರೆ, ಇತ್ತೀಚೆಗೆ ನಾವು ಹೈಯರ್ ಪ್ರೈಮರಿಯಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಹುದ್ದೆಗಳನ್ನ ತಾವು ಮೊದಲು ಅಪಾಯಿಂಟ್ಮೆಂಟ್ ಮಾಡಿದ್ದು, ಅದು ತಮಗೂ ಗೊತ್ತು, ಚೆನ್ನಾಗಿ ಗೊತ್ತು, ಸಬ್ಜೆಕ್ಟ್ ವೈಸ್ ಮಾಡಿಲ್ಲ. ಈ ಕಾರಣದಿಂದ ಈ ಹುದ್ದೆಗಳನ್ನೇ ಖಾಲಿ ಇದಾವೆ ಹೈಯರ್ ಪ್ರೈಮರಿಯಲ್ಲಿ ವಿಶೇಷವಾಗಿ. ತಾವು ನೇರವಾಗಿ ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ತಾವು ತುಂಬಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಒಂದೇದು ಮಾನ್ಯ ಅಧ್ಯಕ್ಷ ಸರ್ ಒಂದ್ ನಿಮಿಷ ಇವರೇ ಸರ್ ನೋಡಿ, ನಾ ಒಂದ್ ನಿಮಿಷ ಹೇಳ್ತೀನಿ, ಖಾಲಿ ಒಂದ್ ನಿಮಿಷ ಹೇಳ್ತೀನಿ, ಟೈಮ್ ಬರ್ಕೊಂಡಿರ್ತೀನಿ. ನಾನು ಒಬ್ಬೊಬ್ರಿಗೆ 10 ನಿಮಿಷ ಕೊಡಕ್ಕಾಗಲ್ಲ. ನಾನು 1 ಅವರ್ ಆಗೋದನ್ನ ಬಂದ್ ಮಾಡ್ತೀನಿ. ಮುಗಿದವ್ರು ನನ್ನ ಜವಾಬ್ದಾರಿ ಇಲ್ಲ. ಕೇಳಿ, ಉತ್ತರ ಕೇಳ್ರಿ. ಮಾನ್ಯ ಸಚಿವರೇ, ಇನ್ನು ಅನೇಕ ವರ್ಷ ನೀವು ಖಾಲಿ ಇಡೋದಿದ್ರೆ ಅಲ್ಲಿ ಗೆಸ್ಟ್ ಟೀಚರ್ ಸರ್ಕಾರ ದುಡ್ಡು ಕೊಟ್ಟು ಭರಿಸಿ ನೀವು ಸರ್ಕಾರದಲ್ಲಿ ಹೇಗೆ ತುಂಬ್ತೀರಿ, ಆ ಖಾಲಿ ಹುದ್ದೆಗಳನ್ನ ಏಡೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ತುಂಬ್ರಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಒಂದು ಪ್ರೈಮರಿಯಲ್ಲಿ ನೀವು ತುಂಬಬೇಕು. ಮತ್ತು ಇನ್ನೊಂದು ಸರ್, 371J ಅನ್ವಯ ಆಗುವಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೂ ಫೈನಾನ್ಷಿಯಲ್ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಇಲ್ಲಿ ನಮ್ಮ ಭಾಗದ ಅನೇಕ ಸಚಿವರು ಕೂತಿದ್ದಾರೆ. ನೋ ಫೈನಾನ್ಷಿಯಲ್ ಬ್ಯಾನ್ ಈಸ್ ಇಂಪೋಸ್ಡ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಬಹಳ ಕ್ಲಿಯರ್ ಆಗಿದೆ. ಇಲ್ಲ 371J ಪ್ರಕಾರ ಇಲ್ಲ ಅಂತ ಹೇಳಿ ಅವರು ಇದೆ ಅಂತಂದಾಗ ವೈ ಫೈನಾನ್ಷಿಯಲ್ ಬ್ಯಾನ್ ಇನ್ ದೋಸ್ ಏರಿಯಾಸ್? ಇದು ನನ್ನ ಪ್ರಶ್ನೆ. ಈಗ ಅಧ್ಯಕ್ಷ, ಮ್ಯಾಟರ್ ಈಸ್ ಇನ್ ದ ಕೋರ್ಟ್. ಇನ್ನು ಎಷ್ಟು ವರ್ಷ ಯಾವಾಗ ತೆರವುಗೊಳಿಸ್ತೀರಿ? ಕೋರ್ಟ್ ಅಲ್ಲಿ ಒಳ ಮೀಸಲಾತಿ ಡಿಫರೆಂಟ್ ಇದನ್ನ ಇದು ಹೀಗೆ ಮುಂದುವರಿಸ್ತೀರಿ ಅಂತ ನನ್ನ ಪ್ರಶ್ನೆ. ಉತ್ತರ ಕೊಡಬೇಕು ಮಾನ್ಯ ಅಧ್ಯಕ್ಷರೇ. ಈಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ತಮಗೂ ಗೊತ್ತಿದೆ. ರಿಸರ್ವೇಶನ್, ಇಂಟರ್ನಲ್ ರಿಸರ್ವೇಶನ್ ಇದ್ದಿದ್ದಕ್ಕೋಸ್ಕರ ಕಮ್ಮಿ ಆಗಿದ್ದು ಹೋದ ಸತಿ ಕೂಡ ಸೆಷನ್ ಅಲ್ಲಿ ಹೇಳಿರೋದು. ಈಗ ನಮ್ಮ BO DDP ಅವರು ಎಲ್ಲರೂ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮತ್ತೆ ವಾಪಸ್ಸು ಆ ಪ್ರೋಸೆಸ್ ಮೋಸ್ಟ್ಲಿ ನಿಮಗೂ ಗೊತ್ತಿರ್ತದೆ. ಇದು 3/9/25ಕ್ಕೆ ನಾವು ತಗೊಂಡಿರ್ತಕ್ಕಂಥ ಮಾಹಿತಿಯನ್ನು ಆಲ್ಮೋಸ್ಟ್ ಅಬೌಟ್ 75-80% ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಇದು 5-6 ಹಂತದೊಳಗೆ ನಡೀತದೆ. ಯಾವುದೇ ತರದ ಫೈನಾನ್ಸ್ ಅಂತೂ ಕನ್ಸ್ಟೆಂಟ್ ಇಲ್ಲ. ನಮಗೆ ಒಂದೇ ಏನಂತ ಹೇಳಿದ್ರೆ, ಕೋರ್ಟ್ ಒಂದು ಬಿಟ್ಟು ಏನಾದ್ರು ಅಂತಂದ್ರೆ ನಮ್ಮ ಹಂತದಲ್ಲಿ ಯಾವ್ದಾದ್ರು ಕೆಲಸಗಳಾಗಬೇಕು ಎಲ್ಲದನ್ನೂ ಕೂಡ ಪ್ರೈವೇಟ್ ಏಡೆಡ್ ಶಾಲೆಗಳಿಂದ BO ಮೂಲಕ ಮತ್ತು DDP ಅವ್ರ ಮೂಲಕ ತಗೊಂಡ್ ಬರ್ತಕ್ಕಂಥ ಕೆಲಸವನ್ನ ಪ್ರಕ್ರಿಯೆ ಈಗಾಗಲೇ ನಿರಂತರವಾಗಿ ನಡೀತಾ ಇದೆ. ನಾನೇ ಅದನ್ನ VC ಮಾಡಿಬಿಟ್ಟು ಎಲ್ಲ DDPSಗೆ BO ಅವರಿಗೆ ನಾನೇ ಮಾತಾಡಿದ್ವಿ, ಸ್ಪೀಡ್ ಅಪ್ ಮಾಡ್ಬೇಕಂತ. ಸ್ವಲ್ಪ ಸ್ಲೋ ಇತ್ತು ಇನಿಷಿಯಲಿ. ಅಬೌಟ್ 10 days ಬ್ಯಾಕ್ ನಾನೇ ಮಾಡಿದ್ದೀನಿ. ಮೋಸ್ಟ್ಲಿ ನೀವು ಮಾಹಿತಿ ತರಿಸ್ಕೊಂಡಿರ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ಇದಕ್ಕೆ ಯಾವುದೇ ಸಭಾಧ್ಯಕ್ಷ ಯಾವುದೇ ಕಾರಣಕ್ಕೂ ಸ್ಲೋ ಮಾಡೋದಿಲ್ಲ. ನಮಗೆ ಅವಶ್ಯಕತೆ ಇದೆ. ಅದನ್ನ ಪೂರ್ಣ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಇವ್ರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾನು 100% ನಾವು ಕೊಡ್ತೀವಿ ಅಂತ ಹೇಳಿ ವಿಶ್ವಾಸವನ್ನು ಕೂಡ ನಾನು ಸದನಕ್ಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದಾಗುತ್ತೆ, ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಸ್ಪೀಡ್ ಸಭಾಪತಿ ಮತ್ತು ಸಾಕ್ಷರತಾ ಸಚಿವರನ್ನ ಪ್ರಶ್ನೆ ಸಂಖ್ಯೆ 157 ಕೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಇರೋದು
2015 ನಂತರ ಪ್ರಾಥಮಿಕ ಪ್ರೌಢ ಮತ್ತು PU ಕಾಲೇಜ್ಗಳಲ್ಲಿ ಖಾಲಿ ಹುದ್ದೆಗಳನ್ನ ತುಂಬುತ್ತಾ ಇಲ್ಲ. 10-11 ವರ್ಷದಿಂದ ಇವು ಖಾಲಿ ಇದಾವೆ. ಬಹಳ ಕಷ್ಟವನ್ನ ಈ ಅನುದಾನಿತ ಶಾಲಾ ಕಾಲೇಜ್ಗಳು ಅನುಭವಿಸ್ತಾ ಇದ್ದಾರೆ. ಬಹಳ ವಿಳಂಬ ಮಾಡಿದ್ರಿ ತುಂಬಬೇಕು ಅಂತ ನಂದು ಕಳೆದ ಅನೇಕ ಸದನಗಳಲ್ಲಿ ಈ ಪ್ರಶ್ನೆ ಮಾಡಿದಾಗ 7-8-2024 ಒಂದು ಆದೇಶ ಹೊರಡಿಸಿ ತುಂಬಲಿಕ್ಕೆ ಅನುಮತಿ ಕೊಟ್ಟರು. ತದನಂತರ ಒಂದು 3 ತಿಂಗಳ ನಂತರ 25-11-2024 ಸರ್ ಅದನ್ನೇ ಅಲೆ ಬರ್ತಾ ಇದೆ. ಒಳ ಮೀಸಲಾತಿಯ ಕಾರಣದಿಂದ ಇವು ಯಾವ ಹುದ್ದೆಗಳನ್ನ ತುಂಬಬಾರದು ಅಂತ ಹೇಳಿ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿಸಿದ್ರು. ನನ್ನ ಪ್ರಶ್ನೆ ಏನಂತಂದ್ರೆ ಸರ್, ಒಳ ಮೀಸಲಾತಿ ಪರವಾಗಿ ನಾವು ಇದ್ದೀವಿ, ಅದರೊಳಗೇನು ಎರಡು ಮಾತಿಲ್ಲ. ಈ ಇಷ್ಟೆಲ್ಲ ಹುದ್ದೆಗಳನ್ನ ಖಾಲಿ ಇನ್ನು ಎಷ್ಟು ವರ್ಷ ನೀವು ಇಡಬೇಕಂತ ಮಾಡಿದ್ರಿ? ಎಷ್ಟು ವರ್ಷ ನೀವು ಇದೇ ರೀತಿ ಖಾಲಿ ಹುದ್ದೆಗಳನ್ನ ಮುಂದುವರಿಸಬೇಕಂತಿದ್ದೀರಿ? ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಮಾನ್ಯ ಅಧ್ಯಕ್ಷರೇ 7,825 ಹುದ್ದೆಗಳು ಖಾಲಿ ಇದಾವ, ಅಲ್ಲಿ ಎಕ್ಸೆಸ್ ಇದಾವ ಅಂತ ಹೇಳ್ತಾರೆ. ಅದ್ರ ಪ್ರಶ್ನೆ ಏನಂತಂದ್ರೆ ಇತ್ತೀಚೆಗೆ ನಾವು ಹೈಯರ್ ಪ್ರೈಮರಿಯಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಹುದ್ದೆಗಳನ್ನ ತಾವು ಮೊದಲು ಅಪಾಯಿಂಟ್ಮೆಂಟ್ ಮಾಡಿದ್ದು, ಅದು ತಮಗೂ ಗೊತ್ತು, ಚೆನ್ನಾಗಿ ಗೊತ್ತು, ಸಬ್ಜೆಕ್ಟ್ ವೈಸ್ ಮಾಡಿಲ್ಲ. ಈ ಕಾರಣದಿಂದ ಈ ಹುದ್ದೆಗಳನ್ನೇ ಖಾಲಿ ಇದಾವೆ ಹೈಯರ್ ಪ್ರೈಮರಿಯಲ್ಲಿ ವಿಶೇಷವಾಗಿ. ತಾವು ನೇರವಾಗಿ ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ತಾವು ತುಂಬಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಒಂದೇದು ಸಚಿವರು ಮಾನ್ಯ ಅಧ್ಯಕ್ಷ ಸರ್ ಒಂದ್ ನಿಮಿಷ ಇವರೇ ಸರ್ ನೋಡಿ, ನಾ ಒಂದ್ ನಿಮಿಷ ಹೇಳ್ತೀನಿ, ಖಾಲಿ ಒಂದ್ ನಿಮಿಷ ಹೇಳ್ತೀನಿ, ಒಂದ್ ನಿಮಿಷ ಹೇಳ್ತೀನಿ. ಟೈಮ್ ಬರ್ಕೊಂಡಿರ್ತೀನಿ. ನಾನು ಒಬ್ಬೊಬ್ರಿಗೆ 10 ನಿಮಿಷ 15 ನಿಮಿಷ ಕೊಡಕ್ಕಾಗಲ್ಲ. ನಾನು 1 ಅವರ್ ಆಗೋದನ್ನ ಬಂದ್ ಮಾಡ್ತೀನಿ. ಮುಗಿದವ್ರು ನನ್ನ ಜವಾಬ್ದಾರಿ ಇಲ್ಲ. ಕೇಳಿ, ಉತ್ತರ ಕೇಳ್ರಿ. ಭಾಷಣ ಮಾಡ್ತೀನಿ. ಮಾನ್ಯ ಸಚಿವರೇ, ಇನ್ನೂ ಅನೇಕ ವರ್ಷ ನೀವು ಖಾಲಿ ಇಡೋದಿದ್ರೆ ಅಲ್ಲಿ ಗೆಸ್ಟ್ ಟೀಚರ್ ಸರ್ಕಾರ ದುಡ್ಡು ಕೊಟ್ಟು ಭರಿಸಿ ನೀವು ಸರ್ಕಾರದಲ್ಲಿ ಹೇಗೆ ತುಂಬ್ತೀರಿ ಆ ಖಾಲಿ ಹುದ್ದೆಗಳನ್ನ ಏಡೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ತುಂಬ್ರಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಒಂದು ಪ್ರೈಮರಿಯಲ್ಲಿ ನೀವು ತುಂಬಬೇಕು. ಮತ್ತು ಇನ್ನೊಂದು ಸರ್, 371J ಅನ್ವಯ ಆಗುವಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೂ ಫೈನಾನ್ಷಿಯಲ್ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಇಲ್ಲಿ ನಮ್ಮ ಭಾಗದ ಅನೇಕ ಸಚಿವರು ಕೂತಿದ್ದಾರೆ. ನೋ ಫೈನಾನ್ಷಿಯಲ್ ಬ್ಯಾನ್ ಈಸ್ ಇಂಪೋಸ್ಡ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಬಹಳ ಕ್ಲಿಯರ್ ಆಗಿದೆ. ಇಲ್ಲ 371J ಪ್ರಕಾರ ಇಲ್ಲ ಅಂತ ಹೇಳಿ ಅವರು ಇದೆ ಅಂತಂದಾಗ ವೈ ಫೈನಾನ್ಷಿಯಲ್ ಬ್ಯಾನ್ ಇನ್ ದೋಸ್ ಏರಿಯಾಸ್? ಇದು ನನ್ನ ಪ್ರಶ್ನೆ. ಈಗ ಅಧ್ಯಕ್ಷ, ಮ್ಯಾಟರ್ ಈಸ್ ಇನ್ ದ ಕೋರ್ಟ್. ಇನ್ನು ಎಷ್ಟು ವರ್ಷ ಯಾವಾಗ ತೆರವುಗೊಳಿಸ್ತೀರಿ? ಕೋರ್ಟ್ ಅಲ್ಲಿ ಒಳ ಮೀಸಲಾತಿ ಡಿಫರೆಂಟ್ ಇದನ್ನ ಇದು ಹೀಗೆ ಮುಂದುವರಿಸ್ತೀರಿ ಅಂತ ನನ್ನ ಪ್ರಶ್ನೆ. ಉತ್ತರ ಕೊಡಬೇಕು ಅವ್ರು ಆಮೇಲೆ ಮಾನ್ಯ ಅಧ್ಯಕ್ಷರೇ, ಈಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ತಮಗೂ ಗೊತ್ತಿದೆ. ರಿಸರ್ವೇಶನ್, ಇಂಟರ್ನಲ್ ರಿಸರ್ವೇಶನ್ ಇದ್ದಿದ್ದಕ್ಕೋಸ್ಕರ ಕಮ್ಮಿ ಆಗಿದ್ದು ಹೋದ ಸತಿ ಕೂಡ ಸೆಷನ್ ಅಲ್ಲಿ ಹೇಳಿರೋದು. ಈಗ ನಮ್ಮ BO DDP ಅವರು ಎಲ್ಲರೂ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮತ್ತೆ ವಾಪಸ್ಸು ಆ ಪ್ರೋಸೆಸ್ ಮೋಸ್ಟ್ಲಿ ನಿಮಗೂ ಗೊತ್ತಿರ್ತದೆ. ಇದು 3/9/25 ನಾವು ತಗೊಂಡಿರ್ತಕ್ಕಂಥ ಮಾಹಿತಿಯನ್ನು ಆಲ್ಮೋಸ್ಟ್ ಅಬೌಟ್ 75-80% ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಇದು 5-6 ಹಂತದೊಳಗೆ ನಡೀತದೆ. ಯಾವುದೇ ತರದ ಫೈನಾನ್ಸ್ ಅಂತೂ ಕನ್ಸ್ಟೆಂಟ್ ಇಲ್ಲ. ನಮಗೆ ಒಂದೇ ಏನಂತ ಹೇಳಿದ್ರೆ ಕೋರ್ಟ್ ಒಂದು ಬಿಟ್ಟು ಏನಾರು ಅಂತಂದ್ರೆ ನಮ್ಮ ಹಂತದಲ್ಲಿ ಯಾವ್ದಾದ್ರು ಕೆಲಸಗಳಾಗಬೇಕು ಎಲ್ಲದನ್ನೂ ಕೂಡ ಪ್ರೈವೇಟ್ ಏಡೆಡ್ ಶಾಲೆಗಳಿಂದ BO ಮೂಲಕ ಮತ್ತು DDP ಅವ್ರ ಮೂಲಕ ತಗೊಂಡ್ ಬರ್ತಕ್ಕಂಥ ಕೆಲಸವನ್ನ ಪ್ರಕ್ರಿಯೆ ಈಗಾಗಲೇ ನಿರಂತರವಾಗಿ ನಡೀತಾ ಇದೆ. ನಾನೇ ಅದನ್ನ VC ಮಾಡಿಬಿಟ್ಟು ಎಲ್ಲ DDPSಗೆ BO ಅವರಿಗೆ ನಾನೇ ಮಾತಾಡಿದ್ವಿ ಸ್ಪೀಡ್ ಅಪ್ ಮಾಡ್ಬೇಕಂತ. ಸ್ವಲ್ಪ ಸ್ಲೋ ಇತ್ತು ಇನಿಷಿಯಲಿ. ಅಬೌಟ್ 10 days ಬ್ಯಾಕ್ ನಾನೇ ಮಾಡಿದ್ದೀನಿ. ಮೋಸ್ಟ್ಲಿ ನೀವು ಮಾಹಿತಿ ತರಿಸ್ಕೊಂಡಿರ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ಇದಕ್ಕೆ ಯಾವುದೇ ಸಭಾಧ್ಯಕ್ಷ ಯಾವುದೇ ಕಾರಣಕ್ಕೂ ಸ್ಲೋ ಮಾಡೋದಿಲ್ಲ. ನಮಗೆ ಅವಶ್ಯಕತೆ ಇದೆ. ಅದನ್ನ ಪೂರ್ಣ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಇವ್ರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾನು 100% ನಾವು ಕೊಡ್ತೀವಿ ಅಂತ ಹೇಳಿ ವಿಶ್ವಾಸವನ್ನು ಕೂಡ ನಾನು ಸದನಕ್ಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದಾಗುತ್ತೆ. ಯಾವುದೇ ಕಾರಣಕ್ಕೂ ಸ್ಲೋ ಮಾಡೋದಿಲ್ಲ. ಸ್ಪೀಡ್ ಆಗುತ್ತೆ. ಸಂಕಳೂರು ಕೇಳ್ತಾರೆ ಕೂಡ ಅವರು